ನಂಬರ್ 3, ವಾಲ್ಕನೋ ಬೋರ್ಡಿಂಗ್. ಸೆಂಟ್ರಲ್ ಅಮೆರಿಕಾದಲ್ಲಿರುವ ನಿಕರ್ಗುವಾ ಎಂಬ ದೇಶದಲ್ಲಿ ಸೆರ್ರೋ ನಿಗ್ರೋ ಎಂಬ ಒಂದು ಆಕ್ಟಿವ್ ವಾಲ್ಕನೋ ಇದೆ. ಹಾಗಾದ್ರೆ ಇಷ್ಟೊಂದು ಭಯಂಕರವಾದ ಈ ಜ್ವಾಲಾಮುಖಿಯ ಹತ್ರ ಜನರು ಯಾಕೆ ಹೋಗ್ತಿದ್ದಾರೆ ಗೊತ್ತಾ? ಆ ಜ್ವಾಲಾಮುಖಿಯ ಮೇಲಿಂದ ಈ ರೀತಿ ಜಾರೋಕೆ. ಹೌದು, ಈ ಥ್ರಿಲ್ಲಿಂಗ್ ಮೂಮೆಂಟ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡೋಕೆ ಅದರ ಸುತ್ತಮುತ್ತಲಿರುವ ಪ್ರಜೆಗಳು ಪ್ರತ್ಯೇಕವಾಗಿ ಈ ಪ್ರದೇಶಕ್ಕೆ ಬಂದು ಹೋಗ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಈ ಥ್ರಿಲ್ಲಿಂಗ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡೋಕೆ 2400 ಅಡಿಗಳಷ್ಟು ಎತ್ತರಕ್ಕೆ ಏರ್ಬೇಕಾಗುತ್ತೆ. ನಂತರ ಅಲ್ಲಿಂದ ಈ ರೀತಿ ಬೋರ್ಡಿಂಗ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಕೆಲವು ಜನರಿಗೆ ಈ ರೀತಿ ಜಾರುವುದು ತುಂಬಾ ಭಯಂಕರ ಅನ್ಸಿದ್ರೆ, ಇನ್ನು ಕೆಲವು ಜನರಿಗೆ ಮಾತ್ರ ಆ ಎಕ್ಸ್ಪೀರಿಯನ್ಸ್ ಮಾತಿನಲ್ಲಿ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ ಗಂಟೆಗೆ 25 ಕಿಲೋಮೀಟರ್ ಸ್ಪೀಡ್ ನಿಂದ ಈ ರೀತಿ ಜಾರ್ತಾ ಇರ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಈ ಪ್ರದೇಶದಲ್ಲಿ ಬೋರ್ಡಿಂಗ್ ಮಾಡುವುದು ಅಷ್ಟು ಸುಲಭವಲ್ಲ. ಏನಾದ್ರೂ ಸ್ವಲ್ಪ ಮಿಸ್ಟೇಕ್ ಆಯ್ತು ಅಂದ್ರೂ ಕೂಡ ಅಷ್ಟು ಎತ್ತರದಿಂದ ಉರುಳ್ತಾ ಬೀಳಬೇಕಾಗುತ್ತೆ. ಒಂದು ಕಡೆ ಇದು ಮರೆಯಲಾಗದ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ತಾ ಇದ್ರೆ, ಇನ್ನೊಂದು ಕಡೆ ಅಷ್ಟೇ ಮರೆಯಲಾಗದ ಭಯಂಕರವಾದ ಘಟನೆಗಳು ಎದುರಾಗುವ ಹಾಗೆ ಮಾಡುತ್ತೆ.